ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋ ಮತ್ಸ್ಯವೀರ ಚಾನಲ್ಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಕಡಲಿನ ಅಬ್ಬರ ಎಷ್ಟು ಜೋರಾಗಿದೆ. ಇನ್ನೊಂದು ಕಡೆ ನೀರಿನ ಸೆಳೆತ ತುಂಬ ಜೋರಾಗಿರುತ್ತೆ. ಕ್ಯಾಪ್ಟನ್ನ ತುಂಬ ಜಾಗೃತರಾಗಿರಬೇಕಾಗುತ್ತೆ. ಯಾಕಂದರೆ ಬೋಟಲ್ಲಿ ದುಡಿಯುವಂಥ ಕಾರ್ಮಿಕರು ಕ್ಯಾಪ್ಟನ್ನೇ ನಂಬ್ಕೊಂಡಿರ್ತಾರೆ. ಕ್ಯಾಪ್ಟನ್ನ ನಿಯಂತ್ರಣ ತಪ್ಪಿದರೆ ಮೀನುಗಾರರ ಜೀವನ ಮುಗಿದೋಗ್ಬಿಡುತ್ತೆ. ಸೊ ಬಿ ಕೇರ್ಫುಲ್ ಆಗಿರಬೇಕಾಗುತ್ತೆ. ಬೋಟುಗಳ ಸಾಲನ್ನು ನೋಡಿ, ಒಂದೊಂದಾಗಿ ತುಂಬ ಡಿಸ್ಟೆನ್ಸ್ ಇಟ್ಕೊಂಡು ಬರ್ತಾ ಇವೆ. ಅದೇ ರೀತಿ ಪಕ್ಕದಲ್ಲಿದ್ದರೆ ನೀರಿನ ಸೆಳೆತಕ್ಕೆ ಗ್ಯಾಸ್ ಹೊಡೆಯೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ 100-200 ಮೀಟರ್ ತುಂಬ ಡಿಸ್ಟೆನ್ಸ್ ಇಟ್ಕೊಂಡು ಒಂದೊಂದಾಗಿ ಬರ್ತಾವೆ. ಇವರೇ ಈ ಬೋಟ್ನ ಕ್ಯಾಪ್ಟನ್, ಸಮುದ್ರದ ಕಡೆ ಸಾಗಿಸುವ ಡೈವರ್. ಕಡಲಿನ ಅಬ್ಬರ ಇನ್ನಷ್ಟು ಜೋರಾದರೂ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಯಾವುದೇ ಲೆಕ್ಕಿಸದೆ ಮುಂದೆ ಸಾಗಿಸುವಂಥದ್ದೇ ಈ ಮೀನುಗಾರರು. ಓಕೆ ಸ್ನೇಹಿತರೆ, ಈಗ ಬಲೆಗೆ ಸಿಕ್ಕಿರುವಂಥ ಮೀನುಗಳನ್ನು ನೀವು ಕಣ್ತುಂಬ ನೋಡ್ಬೋದು. ಇವರಂತೂ ದೊಡ್ಡ ಮೀನು ಸಿಕ್ಕಿರೋದ್ರಿಂದ ತುಂಬ ಜೋಶಲ್ಲಿದ್ದಾರೆ. ನೋಡಿ ಯಾವ್ಯಾವ ಮೀನು ಸಿಕ್ಕಿದೆ ಅಂತ. ನೆಗಿ ದೊಡ್ಡದಾಗಿರೋಂಥ ಮೀನು ನೋಡು. ಹೇಳ್ಸು, ಅಂದಾಜು ಎಷ್ಟು ಕೆಜಿ ಇರೋದು? ಹಾಂ, ಹೇಳ್ಸು. ನವೀನ, ಹಾಗೆ ಒಂದು ಉಮ್ಮ ಕೊಡು. ಈ ಮೀನಿನ ಇಡೀ ದೇಹವನ್ನೇ ಮುಳ್ಳಿನಿಂದ ಆವರಿಸಿಕೊಂಡಿದೆ. ನೀರಿನ ಮೇಲ್ಗಡೆ ಬಂದಾಗ ಗಾಳಿಯನ್ನು ಬಿಗಿದಿಟ್ಟುಕೊಂಡು ಬಾಲಿನ ಆಕಾರದಂತೆ ಉಬ್ಬಿಕೊಂಡಿರುತ್ತೆ. ಕೆಲವರು ಹೇಳ್ತಾರೆ ಈ ಮೀನು ಪಾಯ್ಸನ್ ಫಿಶ್ ಅಂತಾನೂ ಹೇಳ್ತಾರೆ. ಈ ಮೀನು ನೋಡಲಿಕ್ಕೆ ಕೊರೋನಾ ಸಿಂಬಲ್ ಥರನೇ ಕಾಣಿಸುತ್ತೆ. ನೋಡಿ, ಈ ಮೀನುಗಾರರು ಈ ಮೀನಿನ ಜೊತೆ ಆಟನೇ ಆಡ್ತಿದ್ದಾರೆ.
ಯಾವ ರಾಣಿ? ಕಡಲ ರಾಣಿ. ಕಡಲ ರಾಣಿನಾ? ನಾವು ಇದೇ ಲವ್ ಮಾಡೋದು ಈ ರಾಣಿಗೆ. ಫಿಶಿಂಗ್ ನೇಮ್ ಏನಂತಾರ? ರಾಣಿ ಅಂತಾರ. ಇದೆಲ್ಲ ಯಾವ ಮೀನು? ಅದು ಅಂದಾಜು ಎಷ್ಟು ಕೆಜಿ ಇರೋದು ಇದು? 20. ಮೀನುಗಾರರು 25ರಿಂದ 30 ಕೆಜಿ ತನಕ ಇರ್ಬೋದು ಅಂತ ಅಂದಾಜಿನ ಮೂಲಕ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ದೊಡ್ಡದಾಗಿದೆ ಈ ಮೀನು. ತಿನ್ನೋಕ್ಕೂ ಸಹ ತುಂಬ ರುಚಿಯಾಗಿರುವಂಥ ಮೀನು ಇದು. ಬಲೆಗೆ ಸಿಕ್ಕಂಥ ಎಲ್ಲ ಮೀನುಗಳನ್ನು ಒಂದೊಂದೇ ಜಾತಿಯ ಒಂದೊಂದು ಬುಟ್ಟೆಯಲ್ಲಿ ಹಾಕಿ ಎಲ್ಲ ಮೀನನ್ನು ಬೇರ್ಪಡಿಸ್ತಾರೆ. ಈಗ ಸಿಕ್ಕಂಥ ಎಲ್ಲ ಮೀನನ್ನು ಎಲ್ಲ ಬೇರ್ಪಡಿಸಿದ್ದಾರೆ. ನೋಡಿ, ಇದು ಸ್ಕ್ವಿಡ್ ಫಿಶ್, ಇದು ಬಂಗಡೆ ಮೀನು, ಇದು ಕೊಕ್ಕರ್ ಫಿಶು, ಇದು ವೋಲ್ವೋ, ಇನ್ನು ಕೆಲವರು ಬ್ಯಾಟ್ ಮೀನು ಅಂತ ಹೇಳ್ತಾರೆ. ಇದು ಕಿಂಗ್ ಫಿಶ್. ಇದು ಜಾಸ್ತಿ ಬೆಲೆಗೆ ಹೋಗುವಂಥ ಮೀನು. ಉಪೇಂದ್ರ ಯಾವುದು? ಉಪೇಂದ್ರ ಉಪೇಂದ್ರ. ಇದು ಎಲ್ಲರ ಫೇವ್ರೆಟ್ ಫಿಶ್, ಬಂಗಡೆ ಮೀನು. ನೋಡಿ, ಮಿಕ್ಸ್ ಮೀನು. ಇದು ಕಾಂಡೆ ಫಿಶ್ ಅಂತ ಉದ್ದಕ್ಕಿರುವಂಥದ್ದು. ನೋಡಿ, ಇದು ಬಾಲ್ ಥರ ಕಾಣುವಂಥದ್ದು ಬಪ್ಪರ್ ಫಿಶ್. ಅದರ ಮುಳ್ಳುಗಳನ್ನು ನೋಡಿ ತುಂಬಾ ಶಾರ್ಪ್ ಆಗಿದೆ. ಹಿಡಿಯೋಕ್ಕೂ ತುಂಬಾ ಭಯ ಆಗುತ್ತೆ ಈ ಮೀನು. ನೋಡಿ, ಸ್ಪಂಜ್ ಥರ ಹಾರ್ತವೆ. ನೋಡಿ, ಇದು ಈ ಬಾಲ್ ಥರ ಸ್ಪಂಜ್ ಥರ ಹಾರ್ತವೆ. ವಾಟರ್ ಪೈಪ್ ಮುಖಾಂತರ ಸಿಕ್ಕಂಥ ಎಲ್ಲ ಮೀನುಗಳನ್ನು ಚೆನ್ನಾಗಿ ತೊಳೆದು ಬಿಟ್ಟು ಪಿಸ್ಕೊಳ್ಳಿಗೆ ಹಾಕ್ತಾರೆ. ಯಾವ ಮೀನಿದು? ಯಾವ ಮೀನು? ಮೀನು ಹೆಸರೇನಿದು? ಕೊಕ್ಕರ? ಪದಾರ್ಥಕ್ಕ? ಒಟ್ಟಿನವ್ರಿಗೆ ಪದಾರ್ಥಕ್ಕ? ಸರಿ ಸರಿ ಸರಿ. ಸಾರಿನ ಪದಾರ್ಥಕ್ಕೆ ಮೀನು ನೋಡಿ ಯಾವ ಥರ ಕಟ್ ಮಾಡ್ತಿದ್ದಾರೆ. ಅಂಟ್ಕೊಳ್ಳುತ್ತೆ ನೋಡಿ ಈ ಮೀನು.
ಮೀನು ಸತ್ತೋಗಿದೆ ಆದರೂ ಅಂಟ್ಕೊಳ್ಳುತ್ತೆ ನೋಡಿ. ಜಾರುತ್ತೆ, ಇದು ಹಿಡಿಲಿಕ್ಕೆ ಆಗ್ತಾ ಇಲ್ಲ ನೋಡಿ, ತುಂಬಾ ಗಟ್ಟಿಯಾಗಿ ಅಂಟ್ಕೊಂಡು